ಕೂಲ್ ಸಿಟಿ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರು ಈಗ ಉಷ್ಣ ಸಿಟಿಯಾಗಿ ಬದಲಾಗಿದೆ. ಎಷ್ಟು ಸೆಕೆ ಇದೆಯಪ್ಪ ಅಂತ ಜನ ಬೈಕೊಂಡೇ ಓಡಾಡೋ ರೀತಿ ಬದಲಾಗಿದೆ. ಇನ್ನೊಂದು ಕಡೆಗೆ ಹೀಟ್ ಸ್ಟ್ರೋಕ್ನ ಆತಂಕ ಇದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದಷ್ಟು ಮಾರ್ಗಸೂಚಿಯನ್ನ ಜನ ಫಾಲೋ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನದು ಮಾರ್ಗಸೂಚಿ ಹಾಗೂ ಏನು ಆತಂಕ ಇದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ರಾಜಧಾನಿಯಲ್ಲಿ ಹೆಚ್ಚಾಯಿತು ಬಿಸಿಲಿನ ಝಳ. ತಾಪಮಾನ ಏರಿಕೆಯ ಬೆನ್ನಲ್ಲೇ ಮಾರ್ಗಸೂಚಿ ಬಿಡುಗಡೆ. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಯವರೆಗೂ ಇರಲಿ ಎಚ್ಚರ. ದಿನದಿಂದ ದಿನಕ್ಕೆ ಬೆಂಗಳೂರಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ರಾಜ್ಯಕ್ಕೆ ಹೀಟ್ ವೇವ್ ಎಚ್ಚರಿಕೆ ಕೊಟ್ಟಿದೆ. ಬೇಸಿಗೆ ಅಂದುಕೊಂಡಿದ್ದಕ್ಕಿಂತ ಈ ಸಲ ಜಾಸ್ತಿನೇ ಇದೆ. ಇನ್ಫ್ಯಾಕ್ಟ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಿದೆ. ಬಿರು ಬಿಸಿಲಿಗೆ ಸಿಟಿ ಜನ ಬಸವಳಿದು ಹೋಗ್ತಿದ್ದಾರೆ. ರಾಜ್ಯ ಸೇರಿ ರಾಜಧಾನಿ ಬೆಂಗಳೂರಿನಲ್ಲಿ ತಾಪಮಾನ ಏರಿಕೆ ಕಂಡಿದ್ದು, ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಗರಿಷ್ಠ ಬಿಸಿಲು ಇರಲಿದ್ದು, ಮುಂದಿನ ಕೆಲವು ದಿನ ತಾಪಮಾನ ಇಳಿಕೆಯಾಗುವವರೆಗೂ ಕೂಡ ಬೆಳಗ್ಗೆ 11ರಿಂದ 4 ಗಂಟೆಯವರೆಗೂ ಕೂಡ ಹೆಚ್ಚು ಬಿಸಿಲಿಗೆ ಮೈವಡ್ಡದಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಜನರು ಸಾಕಷ್ಟು ನೀರು ಕುಡಿಬೇಕು. ಎರಡನೇದ್ದು 11ರಿಂದ 3 ಗಂಟೆ ತನಕ ಬಿಸಿಲಲ್ಲಿ ಅಡ್ಡಾಡೋದು ಕಡಿಮೆ ಮಾಡಬೇಕು. ಮಜ್ಜಿಗೆ, ಲೆಮನ್ ಜ್ಯೂಸು ಕುಡಿಯೋದ್ರಿಂದ ನಮ್ಮ ತಾಪಮಾನವನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಹೊರಗಡೆ ಅಡ್ಡಾಡಬೇಕಾದ್ರೆ ನಾವು ಅಂಬ್ರೆಲಾ ಯೂಸ್ ಮಾಡೋದು ಅಥವಾ ಟೊಪ್ಪಿಗೆಯನ್ನು ಹಾಕೋದ್ರಿಂದ ನಾವು ಇದನ್ನು ಮಾಡ್ಬೋದು. ಸನ್ ಸ್ಟ್ರೋಕ್ ಆಗೋದ ಚಾನ್ಸಸ್ ಜಾಸ್ತಿ ಐತಿ. ಹೈ ಬಿಪಿ, ಹೃದಯ ಸಂಬಂಧಿ ಕಾಯಿಲೆ ಇರೋರು, ಗರ್ಭಿಣಿಯರು, ವೃದ್ಧರು ಮತ್ತು ಮಕ್ಕಳು ರಣಬಿಸಿಲಿಗೆ ಮೈವಡ್ಡದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ದೇಹದ ಉಷ್ಣತೆಯು 40 ಅಥವಾ ಅದಕ್ಕಿಂತ ಹೆಚ್ಚು ಏರಿದ್ರೆ ಅತ್ಯಂತ ಗಂಭೀರ ಸಮಸ್ಯೆ ಎದುರಾಗುವ ಸಂಭವ ಇದೆ. ಕೆಲವು ಸಂದರ್ಭಗಳಲ್ಲಿ ಹೀಟ್ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದ್ದು, ಇದು ಜೀವಕ್ಕೆ ಕುತ್ತು ತರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಕೆಲವು ದಿನ ತಾಪಮಾನ ಇಳಿಕೆಯಾಗುವವರೆಗೂ 11ರಿಂದ 4 ಗಂಟೆಯವರೆಗೂ ಕೂಡ ಹೆಚ್ಚು ಬಿಸಿಲಿಗೆ ಮೈವಡ್ಡದಂತೆ ಎಚ್ಚರಿಕೆಯಿಂದಿರುವಂತೆ ಆರೋಗ್ಯ ಇಲಾಖೆ ಸಲಹೆ ಕೊಟ್ಟಿದೆ. ಬಿಸಿಲು ಉತ್ತರ ಒಳನಾಡಿನಲ್ಲಿ ಕಲಬುರಗಿ, ರಾಯಚೂರು, ಕೊಪ್ಪಳ, ಗದಗ, ವಿಜಯಪುರ, ಬಾಗಲಕೋಟೆ ಇಲ್ಲೆಲ್ಲ 38ರಿಂದ 40 ಡಿಗ್ರಿ ಸೆಂಟಿಗ್ರೇಡ್ ತಲುಪ್ಬೋದು ಈ ವಾರದಾಗ. ಬೆಂಗಳೂರು ಇಲ್ಲೆಲ್ಲ 34ರಿಂದ 35 ತನಕ ಹೋಗ್ಬೋದು. ಕರಾವಳಿಯಲ್ಲಿ ಕೂಡ 34-35 ಡಿಗ್ರಿ ಸೆಂಟಿಗ್ರೇಡ್ ತನಕ ಉಷ್ಣ ತಾಪಮಾನ ಹೋಗ್ಬೋದು. ಇನ್ನೂ ಒಂದು 4 ದಿವಸ ಅಷ್ಟೊಂದು ಮಳೆ ಆಗುವ ಒಂದು ಸೂಚನೆಗಳಿಲ್ಲ. ಏಪ್ರಿಲ್ ಮೊದಲನೇ ವಾರದಲ್ಲಿ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಕಡೆ ಕೆಲವೊಂದು ಕಡೆ ಹಗುರು ಮಳೆ ಆಗುವ ನಿರೀಕ್ಷಣೆ ಇದೆ. ದೇಹದ ತಾಪಮಾನದ ಏರಿಕೆಯಿಂದ ನಿರ್ಜಲೀಕರಣ ಹಾಗೂ ಉಸಿರಾಟದ ಸಮಸ್ಯೆ ಎದುರಾಗುವ ಸಮಸ್ಯೆ ಇದ್ದು, ದೇಹವನ್ನ ಹೈಡ್ರೇಟ್ ಮಾಡಿಕೊಳ್ಳಲು ತಿಳಿಸಲಾಗಿದೆ. ನೀರು, ಮಜ್ಜಿಗೆ, ಹಣ್ಣಿನ ರಸ, ಹಣ್ಣುಗಳನ್ನು ಹೆಚ್ಚೆಚ್ಚು ಸೇವಿಸಲಿಕ್ಕೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಯಾರಾದರೂ ಹೆಚ್ಚಿನ ಉಷ್ಣಾಂಶ ಹಾಗೂ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದರೆ ಅವರು 108 ಅಥವಾ 102ಗೆ ಕರೆ ಮಾಡುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಲೋಕೇಶ್ ಕೊಡ್ಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.